ಬಿಡಿಎ ನೌಕರರ ಸಂಘದ ಅಧ್ಯಕ್ಷರನ್ನ ಸೇಫ್ ಮಾಡ್ತಾ ಇರೋದು ಯಾರು? ಬಿಡಿಎ ನೌಕರರ ಸಂಘದ ಅಧ್ಯಕ್ಷರನ್ನ ಯಾರು ಸೇಫ್ ಮಾಡ್ತಾ ಇರೋದು? ಭೂ ಒತ್ತುವರಿದಾರರ ಬೆನ್ನಿಗೆ ನಿಂತಿರೋ ಅಧ್ಯಕ್ಷರ ಮೇಲೆ ಕ್ರಮನೇ ಇಲ್ವಾ? ಬಿಡಿ ಅಧ್ಯಕ್ಷರೇ ಆಯುಕ್ತರೇ ಮಂಜುನಾಥ್ ಮೇಲೆ ಕ್ರಮಕ್ಕೆ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ? ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಭೂಗಳ್ಳರ ಪರ ನೌಕರರ ಸಂಘ ನೋಡಿ, ಅಲ್ಲಿ ಗಮನಿಸಬೇಕಾಗುತ್ತೆ ನಾವು. ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಭೂಗಳ್ಳರ ಪರ ನೌಕರರ ಸಂಘದ ಅಧ್ಯಕ್ಷರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಿಡಿಎ DS1 ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವಂತಹ ಮಂಜುನಾಥ್ ಜೊತೆಗೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷರು ಆಗಿರುವಂತಹ ಮಂಜುನಾಥ್, ಬಿಡಿಎ ಕೇಂದ್ರ ಕಚೇರಿಯಲ್ಲಿ ವರ್ಷಗಳಿಂದ ಮಂಜುನಾಥ್ ದರ್ಬಾರ್ ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. DS1 ಜೊತೆ ಕೈ ಜೋಡಿಸಿ ಮಾಡಬಾರದ ಕೆಲಸ ಮಾಡ್ತಾ ಇರುವಂಥದ್ದು ನೌಕರರ ಸಂಘದ ಅಧ್ಯಕ್ಷರು. ಒತ್ತುವರಿ ಜಾಗಗಳಿಗೆ ತೆರಳಿ ತೆರವಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಮಂಜುನಾಥ್ ಅನ್ನುವಂಥ ಆರೋಪ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಬಿಡಿಎ ಒತ್ತುವರಿ ತೆರವಿಗೆ ಅಡ್ಡಿ ಮಾಡಿದ್ರು ನೌಕರರ ಸಂಘದ ಅಧ್ಯಕ್ಷರು. ಬಿಡಿಎ ಇಂಜಿನಿಯರ್ಗಳ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಕೂಡ ಅಧ್ಯಕ್ಷರ ಮೇಲೆ ಕ್ರಮವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಬಿಡಿಎ? 108 ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಬಿಡಿಎ ಅಧ್ಯಕ್ಷ ಮಂಜುನಾಥ್ ಮೇಲೆ ಕ್ರಮವನ್ನ ಕೈಗೊಳ್ತಾ ಇಲ್ವಲ್ಲ ಅನ್ನುವಂಥದ್ದು. ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಏನಾದರೂ ಭಯ ಇದೆಯಾ? ಬಿಡಿಎ ನೌಕರರ ಸಂಘದ ಅಧ್ಯಕ್ಷರನ್ನ ಸೇಫ್ ಮಾಡ್ತಾ ಇರೋದು ಯಾರು? ಬಿಡಿಎ DS1 ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಿರುವಂಥ ಮಂಜುನಾಥ್ ಜೊತೆಗೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷರೂ ಕೂಡ ಆಗಿದ್ದಾರೆ ಮಂಜುನಾಥ್ ಅವರು. ಆದರೆ ಬಿಡಿಎ ಕೇಂದ್ರ ಕಚೇರಿಯಲ್ಲಿ ವರ್ಷಗಳಿಂದ ಮಂಜುನಾಥ್ ದರ್ಬಾರ್ ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಮಂಜುನಾಥ್ ಮೇಲೆ ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ DS1 ಜೊತೆ ಕೈ ಜೋಡಿಸಿ ಮಾಡಬಾರದ ಕೆಲಸವನ್ನು ಮಾಡ್ತಿರುವ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವ್ರ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಭಯಾನ ಅವ್ರಿಗೆ? ಒತ್ತುವರಿ ಜಾಗಗಳಿಗೆ ತೆರಳಿ ತೆರವಿಗೆ ಅಡ್ಡಿಪಡಿಸುವಂತಹ ಒಂದು ಖಯಾಲಿ ಕೂಡ ಮಂಜುನಾಥ್ ಅವರದ್ದು ಅನ್ನುವಂಥ ಮಾತಿದೆ. ಅಧಿಕಾರಿಗಳಿಗೆ ಏನಾದರೂ ಭಯ ಇದೆಯಾ ಮಂಜುನಾಥ್ ಅವರನ್ನ ಕಂಡ್ರೆ? ಇದೇ ಕಾರಣಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರಾ? ಕಳೆದ ಕೆಲ ದಿನಗಳ ಹಿಂದೆ ಬಿಡಿಎ ಒತ್ತುವರಿ ತೆರವಿಗೆ ಅಡ್ಡಿ ಮಾಡಿದ್ದ ನೌಕರರ ಸಂಘದ ಅಧ್ಯಕ್ಷ ಬಿಡಿಎ ಇಂಜಿನಿಯರ್ಗಳ ಕೆಲಸಕ್ಕೆ ಅಡ್ಡಿ ಮಾಡಿದರೂ ಕೂಡ ಅಧ್ಯಕ್ಷರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳದೆ ಇರೋದಕ್ಕೆ ಕಾರಣ ಏನು? ಹಾಗಾದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇರೋರು ಯಾರು? ಅಥವಾ ಅಧಿಕಾರಿಗಳಿಗೆ ಕೈ ಕಟ್ಟಿ ಹಾಕಿದಂತಾಗಿದೆಯಾ? ಅಧಿಕಾರಿಗಳಿಗೆ ಭಯ ಏನಾದರೂ ಇದೆಯಾ? ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತೆಗೆದುಕೊಂಡ್ರೆ ಮಂಜುನಾಥ್ ಅವ್ರ ಮೇಲೆ ಸೊ ಇದು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಕ್ಕೆ ಕುತ್ತಾಗಬಹುದು ಅಥವಾ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಆತಂಕದಿಂದಲೇ, ಆ ಭಯದಿಂದಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರಾ? ಅಥವಾ ಅವ್ರಿಗೆ ಗೊತ್ತೇ ಇಲ್ವಾ? ಸಹಜವಾಗಿ ಕಾಡುವಂಥ ಪ್ರಶ್ನೆ ಇದು. ಬಿಡಿಎ ಇಂಜಿನಿಯರ್ಗಳ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಅಧ್ಯಕ್ಷರ ಮೇಲೆ ಕ್ರಮವೇ ಇಲ್ಲ ಅಂತಂದಾಗ 108 ಅನುಮಾನಗಳನ್ನು ಹುಟ್ಟು ಹಾಕುತ್ತೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂಥ ಅಧಿಕಾರಿಗಳ ನಡೆ. 108 ಅನುಮಾನವನ್ನು ಹುಟ್ಟು ಹಾಕ್ತಾ ಇರುವಂಥದ್ದು ಬಿಡಿಎ ಅಧ್ಯಕ್ಷ ಮತ್ತು ಆಯುಕ್ತರ ನಡೆ. ಅಧ್ಯಕ್ಷ ಮಂಜುನಾಥ್ ಮೇಲೆ ಕ್ರಮ ಕೈಗೊಳ್ಳದಂತೆ ಒತ್ತಡವನ್ನು ಹಾಕಿದ್ರ DS1 ಉಮೇಶ್. ಇದು ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಉದ್ಭವ ಮಾಡ್ತಾ ಇದೆ. ಬಿಡಿಎನಲ್ಲಿ ಮಂಜುನಾಥ್ ಹಾಗೂ DS1 ಉಮೇಶ್ ನಡುವೆ ಭಾರೀ ಬಾಂಧವ್ಯ ಇದೆಯಂತೆ, ಬಹಳ ಅನ್ಯೋನ್ಯವಾಗಿದ್ದಾರಂತೆ. ಇಬ್ಬರ ನಡುವೆ ಬಹಳ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಿಡಿಎನಲ್ಲಿ ಮಂಜುನಾಥ್ ಹಾಗೂ DS1 ಉಮೇಶ್ ನಡುವೆ ಬಹಳ ಅಂಡರ್ಸ್ಟ್ಯಾಂಡಿಂಗ್ ಅಂತೆ, ಒಬ್ರನ್ನೊಬ್ರು ಬಿಟ್ಕೊಡೋದೇ ಇಲ್ವಂತೆ. ಅಂಥ ಒಂದು ಪರಿಸ್ಥಿತಿ ಅವರದ್ದು. ಭೂ ಒತ್ತುವರಿದಾರರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದ್ದು, ಅಧಿಕಾರಿಗಳಿಗೆ ಧಮಕಿ ಹಾಕಿದ ಮಂಜುನಾಥ್ ನೌಕರ ಸಂಘದ ಅಧ್ಯಕ್ಷರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಕ್ಕಾಗ್ತಾ ಇಲ್ಲ? ಆ ಕೈ ಕಟ್ಟಿ ಹಾಕಿರೋದು ಯಾರು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.